ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನೀಡಲ್ ಟರ್ಸಲ್. ಬನ್ನಿ, ಇವತ್ತು ನಾನು ನಿಮಗೆ ತುಂಬ ಮುದ್ದಾಗಿರೋ ಅಂಥ ಒಂದು ಕ್ರೋಶಾ ಕುಚ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಸಿಂಪಲ್ಲಾಗೂ ಇರುತ್ತೆ, ಗ್ರ್ಯಾಂಡಾಗೂ ಇರುತ್ತೆ, ಯಾವುದೇ ಸೀರೆಗಾದರೂ ಮ್ಯಾಚ್ ಆಗುವಂಥದ್ದು. ನಾನಿವತ್ತು ನಿಮಗೆ ಸ್ಯಾಂಪಲ್ ಪೀಸ್ಗೆ ತೋರಿಸೋಣ ಅಂತ ಹೇಳಿಬಿಟ್ಟು ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನಾನು ನಾರ್ಮಲಾಗಿ ದಾರಗಳನ್ನ ತೆಗೆದಿಟ್ಕೊಂಡಿದ್ದೀನಿ. ಗ್ರೀನ್ ಆ್ಯಂಡ್ ಮರೂನ್ ತೊಗೊಂಡಿದ್ದೀನಿ ನಾನು. ದಾರ ಬಂದು ನಾನು ಇದನ್ನು 7 ಎಳೆ ತೊಗೊಂಡಿದ್ದೀನಿ. ಯಾಕಂದರೆ ಸ್ವಲ್ಪ ದಪ್ಪ ಬೇಕಾಗುತ್ತೆ ಈ ಡಿಸೈನ್, ಅದಕ್ಕೋಸ್ಕರ ನಾನು 7 ಎಳೆ ತೆಗೆದಿಟ್ಕೊಂಡಿದ್ದೀನಿ. ಆ್ಯಸ್ ಯೂಶಲ್ ನೀಡಲ್ ನಂಬರ್ ಬಂದು 8 ತೊಗೊಂಡಿದ್ದೀನಿ. ನೀಡಲ್ ನಂಬರ್ 8 ನಾನು ಯೂಸ್ ಮಾಡೋದು ಯಾವಾಗಲೂ ಇದೇ ನಂಬರ್. ಓಕೆ ಫ್ರೆಂಡ್ಸ್, ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿ ಡಬಲ್ ಲಾಕ್ ಮಾಡ್ಕೊಳ್ತೀನಿ ನಾನು ಯಾವಾಗಲೂ. ಫ್ರೆಂಡ್ಸ್, ನೋಡೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ನಾನು ಹೇಳ್ಕೊಡೋ ಮೆಥಡ್ ನಿಮಗೆ ಇಷ್ಟ ಆಗ್ತಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಫಸ್ಟು 3 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡೋಣ. ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ಈ ಡಿಸೈನು. ನೆಕ್ಸ್ಟು 1 2 3 4 ಚೈನ್ ಹಾಕಿ ಲಾಕ್ ಮಾಡೋಣ. ನೆಕ್ಸ್ಟು 1 2 3 ಚೈನ್ ಲಾಕ್. ಫ್ರೆಂಡ್ಸ್, ಬೇಸ್ ಲೈನ್ ಬಂದು 3 ಚೈನ್ ಲಾಕ್, 4 ಚೈನ್ ಲಾಕ್, ನೆಕ್ಸ್ಟು 3 ಚೈನ್ ಲಾಕ್, ನೆಕ್ಸ್ಟು 4 ಚೈನ್ ಲಾಕ್. ಫ್ರೆಂಡ್ಸ್, ತುಂಬ ಈಸಿಯಾಗಿ ಇರುತ್ತೆ, ಬೇಗ ಮುಗಿಯುತ್ತೆ. 1.5 ಅವರ್ಗೆಲ್ಲ ಮುಗಿಸ್ಬೋದು ಈ ಡಿಸೈನು. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. 3 ಚೈನ್ ಲಾಕ್. ಫ್ರೆಂಡ್ಸ್, ಇದು ಈ ಡಿಸೈನ್, ಈ ಬೇಸ್ ಲೈನ್ ಬಂದು ಹೀಗೆ ಕಂಟಿನ್ಯೂ ಆಗುತ್ತೆ. ಹೀಗೆ ಕಂಟಿನ್ಯೂ ಆಗಿ ಸೆಕೆಂಡ್ ಲೈನ್ ಹೇಗೆ ಬರುತ್ತೆ ಅನ್ನೋದನ್ನ ನೋಡೋಣ. ಓಕೆ ಫ್ರೆಂಡ್ಸ್, ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿ ಡಬಲ್ ಲಾಕ್ ಮಾಡ್ಕೊಳ್ತೀನಿ ನಾನು ಯಾವಾಗಲೂ. ಫ್ರೆಂಡ್ಸ್, ನೋಡೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ನಾನು ಹೇಳ್ಕೊಡೋ ಮೆಥಡ್ ನಿಮ್ಗೆ ಇಷ್ಟ ಆಗ್ತಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಫಸ್ಟು 3 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡೋಣ. ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ಈ ಡಿಸೈನು. ನೆಕ್ಸ್ಟು 1 2 3 4 ಚೈನ್ ಹಾಕಿ ಲಾಕ್ ಮಾಡೋಣ. ನೆಕ್ಸ್ಟು 1 2 3 ಚೈನ್ ಲಾಕ್. ಫ್ರೆಂಡ್ಸ್, ಬೇಸ್ ಲೈನ್ ಬಂದು 3 ಚೈನ್ ಲಾಕ್, 4 ಚೈನ್ ಲಾಕ್, ನೆಕ್ಸ್ಟು 3 ಚೈನ್ ಲಾಕ್, ನೆಕ್ಸ್ಟು 4 ಚೈನ್ ಲಾಕ್. ಫ್ರೆಂಡ್ಸ್, ತುಂಬ ಈಸಿಯಾಗಿ ಇರುತ್ತೆ, ಬೇಗ ಮುಗಿಯುತ್ತೆ. 1.5 ಅವರ್ಗೆಲ್ಲ ಮುಗಿಸ್ಬೋದು ಈ ಡಿಸೈನು. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. 3 ಚೈನ್ ಲಾಕ್. ಫ್ರೆಂಡ್ಸ್, ಇದು ಈ ಡಿಸೈನ್, ಈ ಬೇಸ್ ಲೈನ್ ಬಂದು ಹೀಗೆ ಕಂಟಿನ್ಯೂ ಆಗುತ್ತೆ. ಹೀಗೆ ಕಂಟಿನ್ಯೂ ಆಗಿ ಸೆಕೆಂಡ್ ಲೈನ್ ಹೇಗೆ ಬರುತ್ತೆ ಅನ್ನೋದನ್ನ ನೋಡೋಣ. ಓಕೆ ಫ್ರೆಂಡ್ಸ್, ಸೆಕೆಂಡ್ ಲೈನ್ ಸ್ಟಾರ್ಟ್ ಮಾಡೋಣ. ಫಸ್ಟು ಒಂದು ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಅದೇ ಬೇಸ್ ಲೈನ್ಗೆ 1 ಚೈನ್ ಲಾಕ್, ನೆಕ್ಸ್ಟು ಇನ್ನೊಂದು ಚೈನ್ ಲಾಕ್. ಓಕೆ, ನೆಕ್ಸ್ಟು ನೀಡಲ್ ಮೇಲೆ ದಾರ ಪಕ್ಕದ ಚೈನ್ಗೆ ಹೋಗಿ 2ರಿಂದ 1 2ರಿಂದ 1 ಡಬಲ್ ಕ್ರೋಶಾ ಮಾಡ್ಕೊಳ್ಳೋಣ. ಸಾರಿ, 2ರಿಂದ 1 2ರಿಂದ 1 ತ್ರಿಬಲ್ ಕ್ರೋಶಾ ಮಾಡ್ಕೊಳ್ಳೋಣ.
ಫ್ರೆಂಡ್ಸ್ ಈ ಡಿಸೈನ್ ಕಂಟಿನ್ಯೂ ಬರುತ್ತೆ, ಬಟ್ ತುಂಬ ಚೆನ್ನಾಗಿರುತ್ತೆ. ಸೆಕೆಂಡ್ ಲೈನ್ ಮೇಲೆ ಈ ಡಿಸೈನ್ ತುಂಬ ಲುಕ್ಕಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ಡಿಸೈನು. ಒಂದು ಸಲ ಟ್ರೈ ಮಾಡಿ. ನೀಡಲ್ ಮೇಲೆ ದಾರ, ಎರಡರಿಂದ ಒಂದು, ಎರಡರಿಂದ ಒಂದು, ಎರಡರಿಂದ ಒಂದು. ನಾನು ತ್ರಿಬಲ್ ಕ್ರೋಶನ ಮಾಡ್ಕೊಳ್ತಿದ್ದೀನಿ. ತ್ರಿಬಲ್ ಕ್ರೋಶ ಮಾಡಿಕೊಂಡು ಎರಡರಿಂದ ಒಂದು, ಎರಡರಿಂದ ಒಂದು ನೋಡಿ 5 ಚೈನ್ ಹಾಕ್ಕೊಂಡಿದ್ದೀನಿ. 5 ಚೈನ್ ಆದಮೇಲೆ ಒಂದು ಚೈನ್ ಎಕ್ಸ್ಟ್ರಾ ಹಾಕ್ಕೊಳ್ಳೋಣ. ಎಕ್ಸ್ಟ್ರಾ ಹಾಕ್ಕೊಂಡಾದ್ಮೇಲೆ ನೆಕ್ಸ್ಟ್ ಎರಡರಿಂದ ಒಂದು, ಎರಡರಿಂದ ಒಂದು, ನೀಡಲ್ ಮೇಲೆ ದಾರ, ಎರಡರಿಂದ ಒಂದು, ಎರಡರಿಂದ ಒಂದು, ಎರಡರಿಂದ ಒಂದು. ಫ್ರೆಂಡ್ಸ್ ಇದು 10 ಲೈನ್ಸ್ ಬರುತ್ತೆ, 10 ಕಂಬಗಳು ಬರುತ್ತೆ. ಇದೇ ಥರ 10 ಕಂಬ ಬಂದು ಫ್ರೆಂಡ್ಸ್ ಡಿಫ್ರೆಂಟಾಗಿದೆ ಇದು ಡಿಸೈನು. ತುಂಬ ಚೆನ್ನಾಗಿರುತ್ತೆ, ಕ್ಯೂಟಾಗೂ ಇರುತ್ತೆ, ನೋಡೋಕ್ಕೆ ಸಿಂಪಲಾಗೂ ಇರುತ್ತೆ, ಗ್ರ್ಯಾಂಡಾಗೂ ಇರುತ್ತೆ. ನೋಡಿ 5 ಚೈನ್, ಒಂದು ಸಿಂಗಲ್ ಚೈನ್ ಹಾಕೋಬೇಕು ಮತ್ತು 5 ಕಂಬಗಳು. ಓಕೆ, ನೆಕ್ಸ್ಟು ಇಲ್ಲಿ ಏನು 3 ಚೈನ್ ಹಾಕ್ಕೊಂಡು ಲಾಕ್ ಮಾಡಿದ್ವೋ ಅದರಲ್ಲಿ 2 ಸಿಂಗಲ್ ಲಾಕನ್ನು ಮಾಡಿಕೊಳ್ಳೋಣ. 2 ಸಿಂಗಲ್ ಲಾಕ್ ಆದಮೇಲೆ ಮತ್ತು ಅದೇನೇ ನೀಡಲ್ ಮೇಲೆ ದಾರ, ಎರಡರಿಂದ ಒಂದು, ಎರಡರಿಂದ ಒಂದು. ನೀಡಲ್ ಮೇಲೆ ದಾರ, ಎರಡರಿಂದ ಒಂದು, ಎರಡರಿಂದ ಒಂದು. ಫ್ರೆಂಡ್ಸ್ 5 ಕಂಬಗಳನ್ನ ನಾವು ತ್ರಿಬಲ್ ಕ್ರೋಶನ ಮಾಡ್ಕೊಳ್ತೀವಿ. 5 ಕಂಬ ಆದಮೇಲೆ ಒಂದು ಚೈನ್, ನೆಕ್ಸ್ಟು ಮತ್ತೆ 5 ಕಂಬಗಳನ್ನ ನಾವು ಹಾಕ್ಕೊಳ್ತೀವಿ. ಗೊತ್ತಾಗ್ತಿದೆ ಅಂದ್ಕೊಳ್ತಿದ್ದೀನಿ ಫ್ರೆಂಡ್ಸ್. ತ್ರಿಬಲ್ ಕ್ರೋಶ, 5 ಕಂಬ, ಒಂದು ಸಿಂಗಲ್ ಚೈನ್ ಎಕ್ಸ್ಟ್ರಾ, ನೆಕ್ಸ್ಟು 5 ಕಂಬ ತ್ರಿಬಲ್ ಕ್ರೋಶನ ಮಾಡ್ಕೊಳ್ತಾ ಇರೋದು. ನೀವು ಬೇಕಂದರೆ ಡಬಲ್ ಕ್ರೋಶ ಬೇಕಂದ್ರೂ ಮಾಡ್ಕೋಬೋದು ಫ್ರೆಂಡ್ಸ್. ನಾನು ತ್ರಿಬಲ್ ಕ್ರೋಶ ಮಾಡ್ಕೊಳ್ತಿದ್ದೀನಿ. ನಿಮಗೆ ಬೇಕು ಅಂದರೆ ಡಬಲ್ ಕ್ರೋಶ ಬೇಕಂದ್ರೂ ಮಾಡ್ಕೋಬೋದು. ಸ್ವಲ್ಪ ಹೈಟ್ ಬರಲಿ ಅನ್ನೋದಕ್ಕೋಸ್ಕರ ನಾನು ತ್ರಿಬಲ್ ಕ್ರೋಶನ ಮಾಡ್ಕೊಳ್ತಿದ್ದೀನಿ ಫ್ರೆಂಡ್ಸ್. ಕುಚ್ಚು ಬೇಕಂದ್ರೆ ನೀವು ಕುಚ್ಚನ್ನು ಕಟ್ಕೋಬೋದು. ಕುಚ್ಚಿಗೆ ನೀವು ಎಕ್ಸ್ಟ್ರಾ ಇನ್ನೊಂದು ಚೈನ್ ಹಾಕ್ಕೊಂಡ್ರೆ ಆಯಿತು. ನೋಡಿ ಮತ್ತೆ ನಾನು 2 ಸಿಂಗಲ್ ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. 2 ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಹೀಗೆ ಬರುತ್ತೆ. ಈ ಬೇಸ್ ಲೈನ್ ಅನ್ನೋದು ಸೆಕೆಂಡ್ ಲೈನ್ ಹೀಗೆ ಕಂಟಿನ್ಯೂ ಆಗುತ್ತೆ. ನೋಡಿ 5 ಕಂಬ, ಒಂದು ಸಿಂಗಲ್ ಚೈನ್ ಮತ್ತು 5 ಕಂಬ, 2 ಟೈಮ್ ಸಿಂಗಲ್ ಲಾಕ್ ಮಾಡ್ಕೊಂಡಿದ್ದೀನಿ. ನಾನು 2 ಟೈಮ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಇದು ಹೀಗೆ ಕಂಟಿನ್ಯೂ ಆಗುತ್ತೆ ಸೆಕೆಂಡ್ ಲೈನ್ ಫ್ರೆಂಡ್ಸ್. ನಾನು ಥರ್ಡ್ ಸ್ಟೆಪ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 3ನೇ ಲೈನ್ಗೆ ನಾನು ಈ ಸ್ಮಾಲ್ ಬೀಡನ್ನು ಇಟ್ಕೊಂಡಿದ್ದೀನಿ. ಈ ಬೀಡ್ ಏನು ಜಾಸ್ತಿ ಬರಲ್ಲ, ಒಂದು ಹಾರ್ಚಿಗೆ 2 ಬೀಡ್ ಹಾಕೋದು. ಬಟ್ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದನ್ನ ನೋಡಿ. ನಾನು ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡಿಕೊಂಡು ಸಿಂಗಲ್ ಲಾಕ್ ಮಾಡಿ ಮತ್ತು ಪಕ್ಕದಲ್ಲೇ ಇರೋ ಚೈನಿಗೆ ಮತ್ತು ಇನ್ನೂ ಒಂದು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ 1 2 3 4 5 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ತಗೊಂಡು ಇಲ್ಲೇ ನಾವು ಸಿಂಗಲ್ ಚೈನ್ ಹಾಕ್ಕೊಂಡಿದ್ವು ಅಲ್ಲಿ ಬಂದು ಡಬಲ್ ಕ್ರೋಶನ ಮಾಡ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಅರ್ಥ ಆಯಿತು ಅಂದ್ಕೊಳ್ತೀನಿ. ಲಾಕ್, ನೆಕ್ಸ್ಟ್ ಸೆಕೆಂಡ್ ಇನ್ನೂ ಒಂದು ಲಾಕ್ ಮಾಡಿಕೊಂಡು 5 ಸಿಂಗಲ್ ಚೈನ್ ಹಾಕ್ಕೊಂಡು 5 ಚೈನ್ಗಳನ್ನ ಹಾಕ್ಕೊಂಡು 5 ಚೈನ್ ಹಾಕ್ಕೊಂಡು ಇಲ್ಲಿ ನಾನು ಡಬಲ್ ಕ್ರೋಶನ
ಮಾಡ್ಕೊಂಡಿದ್ದೀನಿ. ನಾನು ದಾರ ಮೇಲೆ ಎಳೆದು ಒಂದು ಬೀಡನ್ನು ಅಲ್ಲಿ ಹಾಕ್ಕೊಳ್ತೀನಿ. ಬೀಡನ್ನು ಹಾಕಿ ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ಡಬಲ್ ಕ್ರೋಶನ ಮಾಡ್ಕೊಳ್ತೀನಿ. ನೆಕ್ಸ್ಟ್ ದಾರ ಮೇಲೆ ಎಳೆದು ಬೇಡಿ ಇನ್ಸರ್ಟ್ ಮಾಡಿ ನೆಕ್ಸ್ಟು ಡಬಲ್ ಕ್ರೋಶನ ಅದೇ ಹೋಲ್ಗೆ ಹಾಕಿ ಮಾಡ್ಕೊಳ್ತೀನಿ. ಒಟ್ಟು ಒಂದು 1 2 3 ಚೈನ್ ಅನ್ನೋದು ಇಲ್ಲಿ ಬರುತ್ತೆ. 2 ಬೀಡ್ ಬರುತ್ತೆ. ಫಸ್ಟು ಡಬಲ್ ಕ್ರೋಶ ಮತ್ತು ಒಂದು ಬೀಡು ಮತ್ತು ಒಂದು ಡಬಲ್ ಕ್ರೋಶ ಮತ್ತು ಒಂದು ಬೀಡು ಮತ್ತು ಒಂದು ಡಬಲ್ ಕ್ರೋಶ ಬರುತ್ತೆ. ನೆಕ್ಸ್ಟು ಅದೇ ಥರ 5 ಚೈನ್ 1 2 3 4 5 ಹಾಕ್ಕೊಂಡು ಇಲ್ಲಿ ಏನಿದೆಯೋ ಇದಿದೆಯಲ್ವ ಇಲ್ಲಿ ಲಾಕ್ ಮಾಡೋಂಗಿಲ್ಲ ಫ್ರೆಂಡ್ಸ್. ನೋಡಿ, ಇಲ್ಲಿ ಲಾಕ್ ಮಾಡೋಂಗಿಲ್ಲ. ಈ ಕೆಳಗಿಂದ ಹೋಗಿ ನಾವು ಇಲ್ಲಿ ಲಾಕ್ ಮಾಡ್ಕೋಬೇಕಾಗುತ್ತೆ. ಲಾಕ್ ಮಾಡಿದ್ರೆ ಅದು ಹೀಗೆ ಡಿಸೈನ್ ಅನ್ನೋದು ಬರುತ್ತೆ. ಓಕೆ, ನೋಡಿ, ನಾವು ಆ ಚೈನಿಗೆ ಲಾಕ್ ಮಾಡಬಾರ್ದು. ಕೆಳಗಿಂದನೇ ಇದೇನಿದೆಯೋ ಫಸ್ಟ್ ಬೇಸ್ ಚೈನಿಂದ ಒಳಗೆ ತೊಗೊಂಡು ನಾವು ಲಾಕ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟು 1 2 3 4 5 ಚೈನ್ ಆದಮೇಲೆ ಏನಿಲ್ಲಿ ಹೋಲ್ ಗ್ಯಾಪಿಂದ ನೀಡಲ್ ಮೇಲೆ ದಾರ ತಗೊಂಡು ನೋಡಿ 5 ಚೈನ್, ನೀಡಲ್ ಮೇಲೆ ದಾರ, ಡಬಲ್ ಕ್ರೋಶ ಮಾಡಿ ಲಾಕ್ ಮಾಡ್ತೀವಿ. ಲಾಕ್ ಮಾಡಿ ನೆಕ್ಸ್ಟ್ ಒಂದು ಬೀಡನ್ನು ದಾರ ಮೇಲೆ ಎಳೆದು ಒಂದು ಬೀಡನ್ನು ಇನ್ಸರ್ಟ್ ಮಾಡಿ ನೆಕ್ಸ್ಟ್ ಮತ್ತೆ ಆ ಬೀಡನ್ನು ಲಾಕ್ ಮಾಡೋದೇನು ಬೇಡ ಫ್ರೆಂಡ್ಸ್. ಡೈರೆಕ್ಟ್ ನೀಡಲ್ ಮೇಲೆ ದಾರ ತಗೊಂಡು ಮತ್ತೆ ಒಂದು ಡಬಲ್ ಕ್ರೋಶ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ದಾರನ ಮೇಲೆ ಎಳೆದು ಒಂದು ಬೀಡನ್ನು ಹಾಕ್ಕೊಳ್ತೀನಿ. ಮತ್ತು ಡಬಲ್ ಕ್ರೋಶ ಮಾಡಿ ಡೈರೆಕ್ಟ್ ಚೈನ್ 1 2 3 4 5 ಹಾಕಿ ಇಲ್ಲಿ ಏನಿದೆಯೋ ಆ ಚೈನಲ್ಲಿ ನಾವು ಲಾಕ್ ಮಾಡೋಂಗಿಲ್ಲ. ಈ ಬೇಸ್ ಲೈನಿಂದ ತಗೊಂಡು ಹೀಗೆ ಲಾಕ್ ಮಾಡಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಗೊತ್ತಾಯಿತು ಅಂದ್ಕೊಳ್ತೀನಿ ಹೇಗೆ ಬರುತ್ತೆ ಡಿಸೈನ್ ಅನ್ನೋದು. ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ನೋಡಿ. ಮತ್ತು ನೆಕ್ಸ್ಟ್ ಹಾಗೆ ಕಂಟಿನ್ಯೂ ಆಗುತ್ತೆ. 2 3 4 5 ಚೈನ್. ಇಲ್ಲಿ ಏನು ನಾವು ಒಂದು ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡಿದ್ವಿ, ಆ ಚೈನ್ ಗೇಪಲ್ಲಿ ಸೂಜಿ ಮೇಲೆ ದಾರ ತಗೊಂಡು ಡಬಲ್ ಕ್ರೋಶೆಟ್ ಮಾಡಿಕೊಂಡು ನೆಕ್ಸ್ಟು ಒಂದು ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡೋಂಗಿಲ್ಲ. ಡೈರೆಕ್ಟ್ ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ಡಬಲ್ ಕ್ರೋಶ ಮಾಡ್ಕೊಳ್ತೀವಿ. ನೆಕ್ಸ್ಟ್ ದಾರ ಮೇಲೆ ಎಳೆದು ಬೀಡ್ಸ್ ಇನ್ಸರ್ಟ್ ಮಾಡಿಕೊಂಡು ಮತ್ತೆ ಡಬಲ್ ಕ್ರೋಶ ಮಾಡ್ಕೊಳ್ತೀವಿ. ಡಬಲ್ ಕ್ರೋಶ ಮಾಡಿಕೊಂಡು 1 2 3 4 5 ಚೈನ್ ಹಾಕಿ ಏನು ಬೇಸ್ ಲೈನ್ ಇದೆಯೋ ಫ್ರೆಂಡ್ಸ್ ನೀಟಾಗಿ ನೋಡ್ಕೊಳ್ಳಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಈ ಚೈನಲ್ಲಿ ಲಾಕ್ ಮಾಡೋಂಗಿಲ್ಲ. ನಾನು ಇದೇನು ಬೇಸ್ ಲೈನ್ ನೋಡಿ, ಈ ಬೇಸ್ ಲೈನ್ ಇದೆಯಲ್ಲ ಅಲ್ಲಿಂದ ನಾನು ಡೈರೆಕ್ಟ್ ಲಾಕ್ ಮಾಡ್ಕೊಳ್ತೀನಿ. ಓಕೆ, ಡೈರೆಕ್ಟ್ ಲಾಕ್ ಮಾಡಿಕೊಂಡ್ರೆ ಹೀಗೆ ಒಂದು ನೋಡಿ ಹೀಗಿರುತ್ತೆ ಫ್ರೆಂಡ್ಸ್. ನಿಮಗೆ ಕುಚ್ಚು ಬೇಕು ಅಂದರೆ
ನೀವು ಎಕ್ಸ್ಟ್ರಾ ಚೈನ್ನ ಹಾಕ್ಕೊಳ್ಬೇಕಂದ್ರೆ ಕುಚ್ಚನ್ನ ಹಾಕೋಬೋದು. ಬಟ್ ಕುಚ್ಚುಗಿಂತ ನನಗೇನೋ ಇದೇ ಚೆನ್ನಾಗಿರುತ್ತೆ ಅನಿಸುತ್ತೆ. ಇದಕ್ಕೆ ಕುಚ್ಚಿನ ಅವಶ್ಯಕತೆ ಇರಲ್ಲ. ಬೇಕು ಅನ್ನೋರಿಗೆ ನೀವು ಬೇಕಂದರೆ ಇಲ್ಲಿ ಎಕ್ಸ್ಟ್ರಾ ಚೈನ್ ಹಾಕ್ಕೊಂಡು ನೀವು ಹಾಕ್ಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ತುಂಬ ಪ್ರಿಟಿಯಾಗಿದೆ ನೋಡಿ, ಡಿಸೈನ್ ಎಷ್ಟು ಮುದ್ದಾಗಿದೆ, ನೀವೇ ನೋಡಿ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಹೀಗೆ ಕಂಟಿನ್ಯೂ ಆಗುತ್ತೆ. ಬನ್ನಿ ಲಾಸ್ಟ್ವರೆಗೂ ಹೇಗೆ ಬರುತ್ತೆ ಡಿಸೈನ್, ಫೈನಲ್ ಲುಕ್ ಹೇಗಿರುತ್ತೆ ನೋಡೋಣ. ಓಕೆ, ಫೈನಲ್ ಲುಕ್ ಹೇಗಿರುತ್ತೆ ನೋಡೋಣ ಬನ್ನಿ ಫ್ರೆಂಡ್ಸ್. ಫೈನಲ್ ಲುಕ್ ಅನ್ನೋದು ಹೀಗೆ ಬಂದಿದೆ. ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ನಿಮಗೆ ಬೇಕು ಅಂದರೆ ನೀವು ಸ್ಟೋನ್ ಚೈನ್ ಬೇಕಂದ್ರೆ ನೀವು ಫಿಕ್ಸ್ ಮಾಡ್ಕೋಬೋದು. ನಿಮಗೆ ಕಸ್ಟಮರ್ ಹೇಗೆ ಇದು ಮಾಡ್ತಾರೋ ಕೇಳ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಿಮಗೆ ಪ್ಲೈನ್ ಬೇಕು ಅಂದರೆ ಪ್ಲೈನ್, ಬಾಲ್ ಚೈನ್ ಬೇಕಂದರೆ ನೀವು ಇಲ್ಲಿ ಸ್ಟೋನ್ ಚೈನ್ ಬೇಡ ಅಂದರೆ ಬಾಲ್ ಚೈನ್ ಬೇಕಂದ್ರೂ ಹಾಕೋಬೋದು. ಅದು ಕೂಡ ತುಂಬ ಗ್ರ್ಯಾಂಡ್ ಲುಕ್ ಬರುತ್ತೆ. ಕುಚ್ಚು ಬೇಕು ಅನ್ನೋರು ಕೂಡ ಕುಚ್ಚು ಕಟ್ಕೋಬೋದು ಫ್ರೆಂಡ್ಸ್. ನಿಮಗೆ ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.